ಬ್ಯಾಕ್. ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೀನಾಯವಾಗಿ ಸೋಲನ್ನಪ್ಪಿರುವಂತದ್ದು. ನಿಖಿಲ್ಗೆ ಬರಬೇಕಾಗಿದ್ದಂತ ಓಟು ಟರ್ನ್ ಆಗಿದ್ದು ಎಲ್ಲಿ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಮೈತ್ರಿಯ ಮುಳುವಾಯ್ತಾ ಎಚ್.ಡಿ. ಕುಮಾರಸ್ವಾಮಿ ಪುತ್ರನಿಗೆ? ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ನಿಖಿಲ್ ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ದಾರೆ. ನಿಖಿಲ್ ಅವರಿಗೆ ಬರಬೇಕಾಗಿದ್ದಂತ ಓಟು ಎಲ್ಲಿ ಟರ್ನ್ ಆಯ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಹಾಗಿದ್ರೆ ಮೈತ್ರಿಯೇ ಮುಳುವಾಯ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರನಿಗೆ? ಗೆಲ್ಲುವಂತ ಅಖಾಡದಲ್ಲಿ ಮಕಾಡೆ ಮಲಗಿದ್ದು ಯಾಕೆ? ಹಾಗಿದ್ರೆ ದಳಪತಿಗಳ ಕುದುರೆ ಬರಬೇಕಾದಂತ ಓಟು ಕೈ ತಪ್ಪುವುದಕ್ಕೆ ಅಸಲಿ ಕಾರಣವೇನು ಗೊತ್ತಾ? ಸಿಪಿ ಯೋಗೇಶ್ವರ್ ಅವರಿಗೆ ಸ್ಥಳೀಯ ಅನುಕಂಪ, ಎಲ್ಲೋ ಒಂದು ಕಡೆ ಕಾಡ ನಿಖಿಲ್ಗೆ ಕೈ ಕೊಡ್ತಾ. ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಈ ಸೋಲು ನಿಜವಾಗ್ಲೂ ಕೂಡ ಅವರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಪಾಪ ನಿನ್ನೆ ಕೂಡ ಕಣ್ಣೀರನ್ನ ಹಾಕೊಂಡು ಸೋಲಿನ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು, ಎಲ್ಲಿ ತಪ್ಪಿದೆ, ಏನ್ ತಪ್ಪಿದೆ ಹೇಳಿ ಅಂತ. ಸೈನಿಕ ಜಯಭೇರಿ ಬಾರಿಸಿದ್ದಾರೆ ಚನ್ನಪಟ್ಟಣ ರಣಕಣದಲ್ಲಿ. ಸೊ ಎಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು 3ನೇ ಸೋಲು. ಸತತ 2 ಬಾರಿ ಸೋಲನ್ನಪ್ಪಿದ್ರು, ಈಗ 3ನೇ ಬಾರಿ ಕೂಡ ಸೋಲನ್ನಪ್ತಾ ಇರುವಂತದ್ದು. ನಿಖಿಲ್ಗೆ ಬೀಳಬೇಕಾದಂತ ಓಟ್ ಟರ್ನ್ ಮಾಡಿದ್ದು ಗ್ಯಾರಂಟಿ. ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಇಲ್ಲದೆ ಇರೋದು. ಅನುಕಂಪದ ಕಾರ್ಡ್ ಒಂದು ಕಡೆ ಕೈ ಕೊಡ್ತು. ಸಿಪಿವೈಗೆ ಓಟು, ಕಾಂಗ್ರೆಸ್ ಓಟು ಕ್ರೋಢೀಕರಣವಾಯಿತು. ಎರಡೂ ಕ್ರೋಢೀಕರಣವಾಗಿ ಸಿಪಿ ಯೋಗೇಶ್ವರ್ ಅವರ ಗೆಲುವು ನಿಶ್ಚಿತವಾಯಿತು. ಒಂದು ಕಡೆ ಕ್ಯಾಂಪೇನ್, ಇನ್ನೊಂದು ಕಡೆ ಕೆರೆಗೆ ನೀರು. ಸೊ ಇದೆಲ್ಲವೂ ಕೂಡ ನಿಖಿಲ್ಗೆ ಕೈ ಕೊಡ್ತು. ಸಿಪಿವೈಗೆ ಸ್ಥಳೀಯ, ಅದರ ಜೊತೆಗೆ ಅನುಕಂಪ ಕಾರ್ಡ್ ಎಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ್ಕೌಟ್ ಆಗ್ಲಿಲ್ಲ. ಪ್ರಮುಖವಾಗಿ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೀಳ್ಬೇಕಾದಂತ ವೋಟ್ ಟರ್ನ್ ಆಗಿದ್ದು ಯಾವ ಕಡೆ ಅನ್ನುವಂಥದ್ದು. ಚನ್ನಪಟ್ಟಣ ರಣಕಣದಲ್ಲಿ ಹೇಗೆ ಸಿಪಿ ಯೋಗೇಶ್ವರ್ ಅವರು ಜಯವನ್ನ ಸಾಧಿಸಿದ್ರು ಅಂದ್ರೆ, ಬಿಜೆಪಿಗೆ ದೊಡ್ಡದಾದಂತ ವೋಟ್ ಬ್ಯಾಂಕಿಂಗ್ ಇರ್ಲಿಲ್ಲ. ಸೊ ಇದು ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಕೊಡ್ತು. ಸಿಪಿ ಯೋಗೇಶ್ವರ್ ಅವರ ಓಟು, ಅದರ ಜೊತೆಗೆ ಕಾಂಗ್ರೆಸ್ನ ಕ್ರೋಢೀಕರಣದ ಓಟು. ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ತಮ್ಮದೇ ಆದಂತ ಒಂದು ಬಣವನ್ನ ಹೊಂದಿದ್ರು, ಸ್ಥಳೀಯ ಅನ್ನುವಂತಹ ವಿಚಾರವಾಗಿ ಕೂಡ. ಸೊ ಎಲ್ಲೋ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರ ಓಟು ಪ್ಲಸ್ ಕಾಂಗ್ರೆಸ್ನ ಕ್ರೋಢೀಕರಣ, ಒಂದು ಕಡೆ ಕ್ಯಾಂಪೇನ್, ಇನ್ನೊಂದು ಕಡೆ ಕೆರೆಗೆ ನೀರು. ನೋಡಿ, ಚನ್ನಪಟ್ಟಣ ಕ್ಷೇತ್ರದಲ್ಲಿರುವಂತಹ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಕಾಂಗ್ರೆಸ್ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿತು. ಸಿಪಿವೈಗೆ ಸ್ಥಳೀಯರ ಆ ಒಂದು ವರ್ಚಸ್ಸು, ವಲಸಿಗ ಸ್ಥಳೀಯ ಅಂತ ಬಂದ್ರೆ ಅಫ್ಕೋರ್ಸ್ ಅಲ್ಲಿರುವಂತಹ ಜನರು ಸ್ಥಳೀಯರಿಗೆ ಆದ್ಯತೆ ಕೊಡುವಂತದ್ದು. ಇನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಅನುಕಂಪದ ಆ ಒಂದು ಕಾರ್ಡ್ ವರ್ಕೌಟ್ ಆಗ್ಲಿಲ್ಲ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ನನ್ನ ಮಗನಿಗೆ ಒಂದು ಅವಕಾಶ ಕೊಡಿ ಅಂತ. ಸ್ವತಃ ಎಚ್.ಡಿ. ದೇವೇಗೌಡರು ಬಂದು ತಮ್ಮ ಮೊಮ್ಮಗನ ಪರ ಪ್ರಚಾರಕ್ಕೆ ಇಳಿದಿದ್ರು. ಅವರ ಹೆಂಡತಿ ಕೂಡ ಬಂದು ಪ್ರಚಾರವನ್ನ ನಡೆಸಿದ್ರು. ಸೊ ಎಲ್ಲ ಒಂದು ಕಡೆ ಯಾವ್ದು ಕೂಡ ವರ್ಕೌಟ್ ಆಗಿಲ್ಲ ನಿಖಿಲ್ ಅವ್ರಿಗೆ. ಮಾಡ್ಕೊಳ್ಳೋದ್ರಲ್ಲಿ ಬೇಡ, ನನ್ನ ಅಭಿಪ್ರಾಯದಲ್ಲಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ. ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ. ಹಾಗಾಗಿ ನಾವು ತಲೆಬಾಗಬೇಕಾಗತ್ತೆ. ಎಲ್ಲಿ ನಾವು ಎಡವಿದ್ದೇವೆ, ಎಲ್ಲಿ ಮುಂದೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರು ಕಾರ್ಯಕರ್ತರ ಜೊತೆ ಕೂತ್ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ. ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದ್ರೆ ಮಂಡ್ಯ ಮತ್ತು ಚನ್ನಪಟ್ಟಣ 2 ಕಡೆ ನೀವು ಬಲಿಪಶು ಆದ್ರಿ, ಪಕ್ಷಕ್ಕಾಗಿ ಒಪ್ಪುತ್ತೀರಾ? ನೀವು ಬಲಿಪಶು